ಅಖಿಲಮ್ಮ ಅಕ್ಕಂದಿರ ಹತ್ರ ರಾಖಿ ಕಟ್ಸ್ಕೊಳ್ಳೋದಕ್ಕೆ ತುಂಬ ಖುಷಿಯಿಂದ ಬಂದಿದ್ದಾನೆ. ಬಾ ಬಾ ಕೂತ್ಕೋ, ಬಾ ಬಾಪ್ಪ, ಬಾ ಕೂತ್ಕೋ. ಏನೋ ಗಣಿ, ಬರೀ ಆಶೀರ್ವಾದ ತಗೊಂಡ್ರೆ ಸಾಕಾ? ನಮ್ಮಿಬ್ರಿಗೇನು ಗಿಫ್ಟ್ ಇಲ್ವಾ? ತಂದಿದ್ದೀನಿ. ಬಳೆಗಳು. ಗಣಿ, ಅಪ್ಪನ ಹತ್ರ ದುಡ್ಡಿಸ್ಕೊಂಡ್ಯಾ? ಇಲ್ಲ ಅಕ್ಕ. ಮತ್ತೆ ಇದನ್ನೆಲ್ಲ ತರದಕ್ಕೆ ದುಡ್ಡಲ್ಲಿಂದ ಬಂತು? ಇಷ್ಟು ದಿನ ಕೂಡಿಟ್ಟಿರೋ ದುಡ್ಡಲ್ಲಿ ತಂದೆ. ನಾನು ಉಳಿಸಿರೋದ್ರಲ್ಲಿ ಇಷ್ಟು ಮಾತ್ರ ತರೋದಕ್ಕಾಯ್ತು ಅಕ್ಕ. ಮದುವೆಗೂ ಮುಂಚೆ ನೀನು ಹೇಳ್ತಿದ್ದಲ್ಲ, ಗಣಿ ದುಡ್ಡು ಖರ್ಚು ಮಾಡಬೇಡ, ಅಪ್ಪ ಕೊಡೋ ದುಡ್ಡನ್ನೆಲ್ಲ ಉಳಿತಾಯ ಮಾಡು, ಅಪ್ಪನ ಹತ್ರ ಯಾವಾಗಲೂ ದುಡ್ಡಿರಲ್ಲ ಅಂತ ನೀನು ಅವಾಗ ಹೇಳ್ತಿದ್ದಿದ್ದು ನನಗೆ ತಲೆಗೆ ಹೋಗ್ತಾ ಇರಲಿಲ್ಲ. ಆದರೆ ನೀನು ಇಲ್ಲಿಗೆ ಬಂದಮೇಲೆ ನನಗೆಲ್ಲ ಅರ್ಥ ಆಯಿತು. ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಯಿತು. ಅದಕ್ಕೆ ಅಪ್ಪ ಕೊಡ್ತಾ ಇದ್ದಿದ್ದು ದುಡ್ಡನ್ನೆಲ್ಲ ಉಳಿತಾಯ ಮಾಡಿ ನಿಮ್ಮಿಬ್ಬರಿಗೂ ಈ ಗಿಫ್ಟ್ ತಂದಿದ್ದೀನಿ. ನೋಡಿದ್ರ ಪಾರ್ವತಿಯವರೇ, ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಿದ್ದಾನೆ. ವೆರಿ ಗುಡ್ ಗಣಿ. ಅಮ್ಮ, ಹೌದು, ಹನುಮಂತು ಏನೋ ಗಿಫ್ಟ್ ಕೊಟ್ಟಿದ್ದಾಯ್ತು. ನಿಮ್ ಗಿಫ್ಟ್ ಎಲ್ಲಿ? ನೀವು ಅವ್ರ ಕೈಯಲ್ಲಿ ಕೊಡ್ಸಿರೋದು ಅದು ಬೇರೆ, ಅವ್ರು ಕೊಟ್ಟ ಲೆಕ್ಕ. ನೀವು ತರೋ ಗಿಫ್ಟ್ ಅದೆಲ್ಲಿದೆ? ನೀನು ಹೀಗೆ ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟು ದೂರದಿಂದ ನೀನು ನೋಡಕ್ಕೆ ಬಂದಿದ್ದೀನಿ, ಬರಿಗೈಯಲ್ಲಿ ಬಂದಿರ್ತೀನ. ಬಹಳ ಅಮೂಲ್ಯವಾದ್ದು ಇದು. ತಗೋ.
ತಗೊಳ್ಳಿ. ಥ್ಯಾಂಕ್ ಯು ವೀರಣ್ಣ. ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಹಬ್ಬದ ಅಡುಗೆ ತಯಾರಿದೆ, ಬನ್ನಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಅಮ್ಮ, ನಾನು ಗಣಿ ಹೊರಡ್ತೀವಿ, ಅಪ್ಪಣೆ ಕೊಡಬೇಕು. ಹನುಮಂತು, ಇವತ್ತು ನೀವು ಎಲ್ಲ ನಮ್ಮ ಜೊತೆನೇ ಇದ್ದು ಊಟ ಮಾಡಿಕೊಂಡೇ ಹೋಗಬೇಕು. ಸರಿ ಅಮ್ಮ. ಹೌದು, ಬನ್ನಿ. ಏನಿವತ್ತು ನನ್ನ ತಂಗಿ ಇಷ್ಟೊಂದು ಸಂತೋಷವಾಗಿದ್ದಾಳೆ ಅಲ್ಲ. ಇಷ್ಟೂ ವರ್ಷದಲ್ಲಿ ಕಟ್ಟದೇ ಇರೋ ರಾಖಿ ಇವತ್ತು ಕಟ್ತಿದ್ಯಲ್ಲಮ್ಮ. ಇದಕ್ಕೆಲ್ಲ ನೀನೇ ಕಾರಣ ಅಣ್ಣ. ನಾನಾ? ಹೌದು ಅಣ್ಣ. ಅಖಿಲಾಂಡೇಶ್ವರಿ ಮೇಲಿರೋ ಸೇಡಿನ ಮೆಟ್ಲಿನ ಮೊದಲನೇ ಹೆಜ್ಜೆ ಹತ್ತೋದಕ್ಕೆ ನೀನೇ ಕಾರಣ. ಅದಕ್ಕೆ ಈ ರಾಖಿ ಕಟ್ಟಿದ್ದು. ಹ್ಯಾಪಿ ರಕ್ಷಾಬಂಧನ. ಥ್ಯಾಂಕ್ ಯು ಸೋ ಮಚ್. ಆದರೆ ನೀನೇನೋ ರಾಖಿ ಕಟ್ಟಿದೆ, ನಾನು ಗಿಫ್ಟೇ ತರಲಿಲ್ಲ. ತರದೇ ಇದ್ರೆ ಏನಂತೆ, ತಂದು ಕೊಡು. ನೀನು ಏನು ಬೇಕು ಕೇಳು, ಈ ನಿನ್ನ ಅಣ್ಣ ತಂದು ಕೊಡ್ತಾನೆ. ಇಷ್ಟು ವರ್ಷ ನಾನು ಕೇಳಿದ್ದನ್ನೆಲ್ಲ ನೀನು ಕೊಟ್ಟಿದ್ಯಾ. ಈಗಲೂ ನಾನು ಕೇಳೋದನ್ನ ನೀನು ಕೊಡ್ತೀಯ ಅಂತ ನನಗೆ ಗೊತ್ತು. ಆ ಮನೆಯಲ್ಲಿ ಪ್ರತಿಯೊಬ್ಬರು ನರಳೋ ಹಾಗೆ ಮಾಡಬೇಕು. ಮಾಡ್ತೀಯ? ಅರಸನ ಕೋಟೆಯ ಸಾಮ್ರಾಜ್ಯನ ಧ್ವಂಸ ಮಾಡಬೇಕು. ನಿನ್ನಿಂದಾಗತ್ತಾ? ಅರಸನ ಕೋಟೆ ಮನೆತನನ ಸರ್ವನಾಶ ಮಾಡಬೇಕು. ಮಾಡ್ತೀಯ? ಖಂಡಿತ. ನೀನು ಹೇಳಿದ್ದನ್ನ ಮಾಡಿದ ಮೇಲೇನೆ ನಾನು ಸಾಯೋದು. ಇದು ಈ ಅಣ್ಣ ಈ ತಂಗಿ ಕೊಡ್ತಾ ಇರೋ ಭಾಷೆ. ಥ್ಯಾಂಕ್ಸ್ ಅಣ್ಣ. ನನಗಿಂತ ನಿನ್ನನ್ನು ಜಾಸ್ತಿ ನಂಬಿದ್ದೇನೆ. ನನ್ನ ಆಸೆ, ನೀನು ಕೊಟ್ಟಿರೋ ಭಾಷೆ ಎಲ್ಲ ಬೇಗ ಈಡೇರಲಿ. ಇದು ನಿನ್ನಾಸೆ ಮಾತ್ರ ಅಲ್ಲ, ಅದು ಅರಸನ ಕೋಟೆ ಪತನ ಮಾಡೋದು ನನ್ನ ಗುರಿ. ಪಾರ್ವತಿ, ತುಂಬ ಸೊಗಸಾದ ಅಡುಗೆ ಕಣಮ್ಮ. ಇವು ಸ್ವಲ್ಪ ಜಾಸ್ತಿ ಊಟ ಮಾಡ್ಬೋದು. ಮಗಳೇ, ಅಪ್ಪ ಕಲ್ತ್ಕೋ ಅಡಿಗೆ ನಡಿಗೆ ಎಲ್ಲವನ್ನು. ಪ್ರೀತು, ಏನೊಂಥರ ಡಲ್ ಆಗಿದೆಯಾ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಮುಖ ಸಪ್ಪಗಿದೆಯಲ್ಲ, ಯಾಕೆ? ಏನಾರು ಸಮಸ್ಯೆ ಏನೋ? ಹಾಗೇನಿಲ್ಲ ಮಾವ, ಆರಾಮಾಗಿದ್ದೀವಿ. ಅಖಿಲ, ನಾನು ಹೇಳೋದನ್ನೇ ಮರ್ತುಬಿಟ್ಟೆ. ಒಂದು ವಾರದ ಹಿಂದೆ ನನಗೊಂದು ಕನಸು ಬಿತ್ತು. ಯಾವ ಥರ ಕನಸು ಅಂದರೆ, ಈ ಮನೆಯಲ್ಲಿ ಏನೋ ದೊಡ್ಡ ಘರ್ಷಣೆ ನಡೀತಾ ಇದೆ. ಒಬ್ಬರಿಗೊಬ್ಬರು ಕೂಗಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಜನನೇ ಪ್ರೀತು ಕಿತ್ತಾಡ್ತಾ ಇದ್ದಾರೆ.
ಅಖಿಲ ಮಾತಾಡ್ತಿಲ್ಲ, ಮೌನವಾಗಿದ್ದಾಳೆ. ಏನೋ ದೊಡ್ಡ ರಾದ್ಧಾಂತ. ಎಚ್ಚರ ಆಗೋಯ್ತು. ಆಮೇಲೆ ಅನ್ಕೊಂಡು ಯಾಕಯ್ಯ ನನಗೆ ಕನಸು ಬಿತ್ತು ಅಂತ. ಯಾಕೆಂದ್ರೆ ಅರಸನಕೋಟೆ ಅಖಿಲಾಂಡೇಶ್ವರಿ ಮನೆಯಲ್ಲಿ ಈ ರೀತಿ ಎಲ್ಲ ನಡೆಯೋಕೆ ಸಾಧ್ಯನೇ? ಈ ಮನೆ ಅಂದ್ರೇನು, ಈ ಮನೆಯ ಒಗ್ಗಟ್ಟು ಅಂದ್ರೇನು? ಜೇನುಗೂಡಿನಂಥ ಮನೆಯಲ್ಲಿ ಮನಸ್ತಾಪಗಳು, ಘರ್ಷಣೆಗಳು ಸಾಧ್ಯವೇ? ನನಗೆ ನಾನೇ ಬೈಕೊಂಡೆ, ಈ ಮನೆಯಲ್ಲಿ ಅದಾಗೋದು ಬೇಡ. ಆಮೇಲೆ ಏನಮ್ಮ ಜನನಿ, ಯಾಕೆ ನಿನ್ನ ಗಂಡ ಒಂಥರ ಡಲ್ ಆಗಿದ್ದಾನಮ್ಮ? ಏನೋ ಸಮಸ್ಯೆ ಇದೆಯಾ ನಿಮ್ಮಿಬ್ಬರ ಮಧ್ಯೆ? ಅಯ್ಯೋ, ಆ ಥರ ಏನು ಸಮಸ್ಯೆ ಇಲ್ಲ ಅಪ್ಪ. ಇಬ್ರು ಆರಾಮಾಗೇ ಇದ್ದೀವಿ ಅಲ್ವಾ ಪ್ರೀತು? ಹಾಂ, ನಮಗೇನು ಸಮಸ್ಯೆ ಇದೆ? ಚೆನ್ನಾಗಿದ್ದೀವಿ ಮಾವ. ವೀರಣ್ಣ, ರಕ್ಷಾ ಬಂಧನದ ಹಬ್ಬದ ದಿನ ಈ ತಂಗಿ ಮನೆಗೆ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ಅಂತ ಬಂದ್ರಲ್ಲ ಅಣ್ಣ, ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅದರಲ್ಲೂ ನನಗೆ ಇಷ್ಟ ಆಗಿರೋ ಕಾಣಿಕೆ ತಂದಿದ್ದೀರಾ ನೋಡಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಯಾಕೆ ಹಾಗೆ ಹೇಳ್ತೀಯ ಅಖಿಲ? ನಾನು ಧನ್ಯವಾದಗಳನ್ನು ಹೇಳಬೇಕು. ಅಖಿಲ, ಈ ರಕ್ಷಾ ಬಂಧನ ಅನ್ನೋದು ಬಹಳ ಪವಿತ್ರವಾದಂಥ ಬಂಧನ. ಸ್ವಲ್ಪ ಆಳಕ್ಕೆ ಹೋದ್ರೆ ಬದುಕು ಎಷ್ಟು ಸುಂದರ ಅನ್ನೋದನ್ನು ಹೇಳ್ಕೊಡುತ್ತೆ. ಒಂದು ಹೆಣ್ಣು ಜನಿಸ್ತಾಳೆ, ಆ ಹೆಣ್ಣಿಗೆ ಮುಂಚಿತವಾಗಿ ಅಥವಾ ತಡವಾಗಿ ಹುಟ್ಟೋರನ್ನ ಸೋದರ ಅಂತ ಹೇಳ್ತಾರೆ. ಇವರು ಜನಿಸೋದೇ ಆ ಹೆಣ್ಣಿನ ರಕ್ಷಣೆಗೋಸ್ಕರ. ಅವಳಿಗೇನೇ ಕಷ್ಟ ಆಗಲಿ, ನೋವಾಗಲಿ, ಸಮಸ್ಯೆಗಳಾಗಲಿ ಅಕ್ಕಪಕ್ಕ ಬಂದು ನಿಂತ್ಕೊಳ್ಳೋದೇ ಇವರು. ಗಂಡ ಇರಲಿ, ತಂದೆ ತಾಯಿ ಇರಲಿ, ಯಾರೇ ಇರಲಿ, ಒಡ ಹುಟ್ಟಿದವ್ರ ಜೊತೆಲಿ ಇರ್ತಕ್ಕಂಥ ರಕ್ಷಣೆ ಆ ಹೆಣ್ಣಿಗೆ ಇನ್ಯಾವ ಜೊತೆಲೂ ಸಿಕ್ಕೋದಿಲ್ಲ. ಅದೇ ಥರ ಆಕೆನೂ ಅಷ್ಟೇನೆ. ಎಷ್ಟೋ ಸಲ ಇವರಿಬ್ಬರಿಗೆ ತಾಯಿಯಾಗಿ ಕಾಣಿಸ್ಕೋತಾಳೆ. ಭಗವಂತ ಈ ಬಂಧವನ್ನ ಯಾವ ರೀತಿ ಬೆಸೆದಿದ್ದಾನೆ ಅಂತ ಈ ಜಗತ್ತಿನ ಯಾವ ವಿಜ್ಞಾನಿನೂ ಇದುವರೆಗೂ ಕಂಡುಹಿಡಿದಿಲ್ಲಮ್ಮ. ನೀನು ಈ ರಕ್ಷಾ ಬಂಧನವನ್ನು ನನಗೆ ಕಟ್ಟುವಾಗ ನನ್ನ ಕಣ್ಣನ್ನು ಗಮನಿಸ್ತೀಯಾ? ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅದು ಕಣ್ಣಿಂದ ಬಂದ ನೀರಲ್ಲ, ಕರುಳಿಂದ ಬಂದ ನೀರು. ಹೌದು ವೀರಣ್ಣ, ನೀವು ಹೇಳ್ತಿರೋದು ನಿಜ. ಅಣ್ಣ ತಂಗಿಯ ಸಂಬಂಧ ಅಂದರೆ ತುಂಬ ಶ್ರೇಷ್ಠವಾದದ್ದು. ಇಷ್ಟು ವರ್ಷಗಳ ನಮ್ಮ ಬಾಂಧವ್ಯದಲ್ಲಿ ಅದೆಷ್ಟೋ ವಿಘ್ನಗಳಿದ್ವು, ತುಂಬ ಮನಸ್ತಾಪಗಳು ಇದ್ವು. ಈಗ ಅದೆಲ್ಲ ಸರಿ ಹೋಗಿ ಎಷ್ಟು ಅನ್ಯೋನ್ಯವಾಗಿದ್ದೀವಿ. ನಮ್ಮ ಸಂಬಂಧಕ್ಕೆ ಮುಂದೆ ಯಾರ ಕಣ್ಣು ಬೀಳದೆ ಹೋದರೆ ಸಾಕು. ಯಾವ ಕಣ್ಣು ಬೀಳೋದಿಲ್ಲ ಅಖಿಲಮ್ಮ. ಯಾವ್ದಾರ ಕಣ್ಣು ನಮ್ಮ ಮೇಲೆ ಬಿದ್ದಿದ್ರು ಕೂಡ ಆ ಕಣ್ಣು ದೃಷ್ಟಿನೇ ಕಳ್ಕೊಂಡ್ಬಿಡತ್ತೆ. ಚಿಂತೆನೆ ಮಾಡಬೇಡ. ಅಖಿಲ ನನಗೆ ಅಪ್ಪಣೆ ಕೊಟ್ಟರೆ ನಾಳೆ ಬೆಳಗ್ಗೆನ ನಾನು ಊರಿಗೆ ಹೊರಡ್ತೀನಿ. ವೀರಣ್ಣ, ನಾಳೆಯ ಸತ್ಯನಾರಾಯಣ ಪೂಜೆನ ಅರಸನ ಕೋಟೆಯ ಮುಂದಿನ ಪೀಳಿಗೆಯ 4 ಜನ ಸೇರಿ ಮಾಡ್ತಾರೆ. ನೀವು ಅದನ್ನು ಕಣ್ತುಂಬ ನೋಡಿಕೊಂಡು ಅವ್ರಿಗೂ ಆಶೀರ್ವಾದ ಮಾಡಿ, ನೀವು ದೇವರ ಆಶೀರ್ವಾದ ತಗೊಂಡು ಹೊರಡಬೇಕು ಅಂತ ನನ್ನ ವಿನಂತಿ. ನಮ್ಮೂರಿನ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಕೆಲವು ವಿಚಾರಗಳನ್ನು ಮಾತಾಡೋದಕ್ಕೋಸ್ಕರ ನಾನು ಸಿಟಿಗೆ ಬಂದೆ. ಭಾಳಷ್ಟು ಸಮಸ್ಯೆಗಳಿದೆ. ಅದನ್ನೆಲ್ಲ ಚರ್ಚೆ ಮಾಡೋಷ್ಟರಲ್ಲಿ ಸಂಜೆ ಆಗೋಗುತ್ತೆ. ಅಲ್ಲಿಂದ ಹೊರಟು ನಾನು ಊರಿಗೆ ಹೋಗೋಷ್ಟರಲ್ಲಿ ಕತ್ಲಾಗೋಗುತ್ತೆ. ನಾಡಿದ್ದು ಬೆಳಗ್ಗೆ ಅಲ್ಲಿ ರೈತರ ಜೊತೆ ಮಾತುಕತೆ ಎಲ್ಲ ಇದೆ. ಹಾಗಾಗಿ ದಯವಿಟ್ಟು ನನ್ನ ಕಳಿಸ್ಕೊಡು. ಹಾಗಲ್ಲ ವೀರಣ್ಣ, ನೀವು ಇದ್ದಿದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡ್ಬೋದಾಗಿತ್ತು. ನಾನು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತೀನಿ. ನಾನು ಎಲ್ಲೇ ಇದ್ರೂ ಕೂಡ ನನ್ನ ಮನಸ್ಸು ಇಲ್ಲೇ ಇರುತ್ತೆ. ದಯವಿಟ್ಟು ನನ್ನ ಕಳಿಸ್ಕೊಡು. ಸರಿ ವೀರಣ್ಣ. ಇವರೆಲ್ಲ
ನಾವೆಲ್ಲ ಒಟ್ಟಿಗೆ ಸೇರಿ ಪೂಜೆ ಮಾಡೋದಕ್ಕೆ ನಾನು ಬಿಟ್ಬಿಡ್ತೀನಾ? ಏನ್ ಮಾಡ್ತೀಯ ಅಣ್ಣ? ಹೇಳೋದಿಲ್ಲ, ಮಾಡಿ ತೋರಿಸ್ತೀನಿ. ಯಜಮಾನ್ರೆ, ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ? ಪಾರು, ಇವತ್ತು ನೀನು ಜನನಿ ಸೇರಿ ಗಣಿಗೆ ರಾಖಿ ಕಟ್ಟಿದ್ರಿ. ಅಮ್ಮನೂ ಎಲ್ಲರಿಗೂ ರಾಖಿ ಕಟ್ಟಿದ್ರು. ಎಂಥ ಖುಷಿ ಪಡುವಂಥ ಕ್ಷಣ ಅಲ್ವಾ? ಹೌದು, ಆದರೆ ಅದನ್ನ ನೆನೆಸ್ಕೊಂಡು ನೀವು ಯಾಕೆ ಹೀಗೆ ಕೂತಿದ್ದೀರಾ? ನಿಜ ಹೇಳ, ನಿಮಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ನನಗೆ ಗೊತ್ತು. ಹೇಳಿ. ಅಣ್ಣ ತಂಗಿ, ಅಕ್ಕ ತಮ್ಮ ಅನ್ನೋ ಬಾಂಧವ್ಯಕ್ಕೆ ಯಾವ ಸಂಬಂಧನೂ ಸಾಟಿ ಇಲ್ಲ ಪಾರು. ಮದುವೆ ಆದಮೇಲೆ ಗಂಡನ ಮನೆ ಅಂತ ಬ್ಯುಸಿ ಆಗ್ತೀರ. ಆದರೂ ವರ್ಷಕ್ಕೆ ಒಂದ್ಸರಿ ಬರೋ ರಕ್ಷಾಬಂಧನನ ಎಷ್ಟು ಸಂಭ್ರಮದಿಂದ ಖುಷಿಯಿಂದ ನೀವೆಲ್ಲ ಆಚರಣೆ ಮಾಡ್ತೀರ ಅಲ್ವಾ? ಬಡ ಹುಟ್ಟೋರಿಂದ ದೂರ ಇದ್ದರೂ ಈ ಹಬ್ಬದಲ್ಲಿ ನೀವು ಅವ್ರಿಗೆ ತೋರಿಸೋ ಪ್ರೀತಿ, ಪಡೋ ಖುಷಿ, ಕಟ್ಟೋ ರಾಖಿ, ಇದೆಲ್ಲದು ನನಗೂ ನನ್ನ ರಕ್ಷಣೆ ಬಯಸೋ ಅವಳು ತಂಗಿನೋ ಅಕ್ಕನೋ ಇದ್ದಾಳಲ್ಲ ಅನ್ನೋ ಭಾವನೆ ಅವರಲ್ಲಿ ಬರುತ್ತೆ. ಅದನ್ನಿವತ್ತು ಗಣಿ, ಸಾರ್ಥಿ, ಹಿರಿಯ ಮಾವ ಇವರೆಲ್ಲರಲ್ಲೂ ನೋಡಿದೆ. ನೀನು ತವ್ರನ್ನ ಬಿಟ್ಟು ಇಲ್ಲಿಗೆ ಬಂದಿದ್ಯಾ, ಆದರೂ ನಿನ್ನ ತಮ್ಮನ ನೆನೆಸ್ಕೊಳ್ತಾ ಇರ್ತೀಯ, ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯ. ಹೆಣ್ಮಕ್ಳೇ ಹೀಗೆ ಅನಿಸುತ್ತಲ್ವ? ತವ್ರನ ಸೆಂಟಿಮೆಂಟು ಯಾವತ್ತೂ ಕಮ್ಮಿ ಆಗಲ್ಲ. ಆದರೆ ಗಂಡು ಮಕ್ಕಳಲ್ಲಿ ಇದೊಂದು ಸ್ವಲ್ಪ ಕಮ್ಮಿನೇ. ಹಾಗೇನಿಲ್ಲ ಯಜಮಾನ್ರೆ, ಈಗ ನೀವೇ ಉದಾಹರಣೆ ಆಗಿಲ್ವಾ? ಅಮ್ಮನ ಎಷ್ಟು ಪ್ರೀತಿ ಮಾಡ್ತೀರಾ, ಅಪ್ಪನಿಗೆ ಎಷ್ಟು ಗೌರವ ತೋರಿಸ್ತೀರಾ. ಆದರೂ ನಮಗಿಂತ ನೀವೇ ಗ್ರೇಟ್. ಹೇಗೆ? ತಾಯಿಯಾಗಿ ಜನ್ಮ ಕೊಡ್ತೀರಾ, ತಪ್ಪು ಮಾಡಿದ್ರೆ ಅಕ್ಕನಾಗಿ ಬುದ್ಧಿವಾದ ಹೇಳ್ತೀರಾ, ತಂಗಿಯಾಗಿ ಪ್ರೀತಿ ಕೊಡ್ತೀರಾ, ಮಗಳಾಗಿ ಮಮತೆ ಹಂಚ್ತೀರಾ. ಇದೆಲ್ಲದನ್ನು ಹೆಂಡತಿಯಾಗಿ ಮಾಡ್ತೀರಾ. ಅದಕ್ಕೆ ಅಲ್ವಾ ಹೆಣ್ಣನ್ನ ಕರುಣಾಮಯಿ, ತ್ಯಾಗಮಯಿ ಅಂತೆಲ್ಲ ಕರೆಯೋದು. ಹೆಣ್ಣಿನ ಬಗ್ಗೆ ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನನಗೆ ಖುಷಿ ಆಗ್ತಿದೆ ಯಜಮಾನ್ರೆ. ಪುಣ್ಯ ಮಾಡಿದವ್ರಿಗೆ ಮಾತ್ರ ಹೆಣ್ಮಕ್ಳು ಹುಟ್ಟೋದು ಅಂತ ಅಮ್ಮ ಹೇಳ್ತಾ ಇದ್ರು. ನನಗೂ ನಿಜ ಅಂತ ಅನ್ನಿಸ್ತಾ ಇದೆ. ನಾವು ಆ ಪುಣ್ಯ ಮಾಡಿದ್ದೀವಲ್ವಾ?